ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಯುವ ನಿಧಿ ಯೋಜನೆಯ ಸ್ಟೇಟಸ್‌ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ಟೇಟಸ್‌ನ ಚೆಕ್ ಮಾಡೋದ್ರಿಂದ ಪೇಮೆಂಟ್ ಪೆಂಡಿಂಗ್ ಅಲ್ಲಿ ಇದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಅಂತ ಎಲ್ಲ ತಿಳ್ಕೊಬಹುದು. ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ. ಗೂಗಲ್ ಅಥವಾ ಕ್ರೋಮ್ ಆ್ಯಪ್‌ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್‌ನಲ್ಲಿ ಸೇವಾಸಿಂಧು.gs ಅಂತ ಸರ್ಚ್ ಮಾಡ್ಕೊಬೇಕು. ಸರ್ಚ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಸೇವಾ ಸಿಂಧು 1 ಅಂತ ಒಂದು ವೆಬ್ಸೈಟ್ ಇರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್‌ನ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್‌ನ ಎಂಟರ್ ಮಾಡ್ಕೊಂಡು ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಮೇಲ್ ಐಡಿ ಅಥವಾ ಒಂದು ಮೊಬೈಲ್ ನಂಬರ್‌ಗೆ ಒಂದು ಒಟಿಪಿ ಬರುತ್ತೆ. ಆ ಒಂದು ಒಟಿಪಿನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ 3 ಲೈನ್ಸ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ವಿ ವಾಲ್ ಅವೈಲೇಬಲ್ ಸರ್ವಿಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸರ್ಚ್ ಬಾರ್ ನಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡ್ಕೊಬೇಕು. ಯುವನಿಧಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಯುವನಿಧಿ ಸ್ಟೇಟಸ್ ಚೆಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಯುವನಿಧಿ ಅರ್ಜಿ ಸಂಖ್ಯೆ ಅಂತ ಇರುತ್ತೆ. ಅಲ್ಲಿ ಯುವನಿಧಿ ರಿಜಿಸ್ಟರ್ ನಂಬರ್‌ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಸೆಲೆಕ್ಟ್ ಮಂತ್ ಅಂತ ಇರುತ್ತೆ. ಅಲ್ಲಿ ಯಾವ ಮಂತ್‌ದು ಸ್ಟೇಟಸ್‌ನ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಮಂತ್‌ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ರಿಜಿಸ್ಟರ್ ನಂಬರ್‌ನ ಎಂಟರ್ ಮಾಡಿ ಎಕ್ಸಾಂಪಲ್‌ಗೆ ನವೆಂಬರ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೆಟ್ ಪೇಮೆಂಟ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತಿದೆ. ಅಮೌಂಟ್ ಅಕೌಂಟ್‌ಗೆ ಬಂದಿರುತ್ತೆ ಅಂತ. ಕೆಲವೊಬ್ಬರಿಗೆ ಇಲ್ಲಿ ಸ್ಟೇಟಸ್‌ನ ಚೆಕ್ ಮಾಡಿದಾಗ ಬೇರೆ ಬೇರೆ ರೀತಿಯಲ್ಲಿ ತೋರಿಸಬಹುದು. ಹೇಳ್ತೀನಿ ಯಾವ ರೀತಿ ತೋರಿಸುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್‌ಗೆ ನಾನಿಲ್ಲಿ ಡಿಸೆಂಬರ್ ಮಂತ್‌ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೆಟ್ ಪೇಮೆಂಟ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಡಿಪಿಟಿ ಪುಶ್ಡ್ ಅಂತ ಬಂದ್ರೆ ಅಮೌಂಟ್ ಬರುತ್ತೆ. ಸ್ವಲ್ಪ ದಿವಸ ವೇಟ್ ಮಾಡಬೇಕು ಅಂತ. ಸ್ಟೇಟಸ್‌ನ ಚೆಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದ್ರೆ ಅಪ್ಲಿಕೇಶನ್ ಸಕ್ಸಸ್‌ಫುಲ್ ಆಗಿ ರಿಸೀವ್ ಆಗಿದೆ ಅಂತ. ಇನ್ ಕೆಲವೊಬ್ಬರಿಗೆ ರಿಜೆಕ್ಟ್ ಅಂತ ಬಂದ್ರೆ ಅಪ್ಲೈ ಮಾಡುವಾಗ ಏನೋ ಮಿಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಸ್ಟೇಟಸ್‌ನ ಚೆಕ್ ಮಾಡಿದಾಗ ಇನ್ ಕೆಲವೊಬ್ಬರಿಗೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಹತ್ರ 180 ಡೇಸ್ ಕಂಪ್ಲೀಟ್ ಆಗಬೇಕು ಅಂತ ತೋರಿಸುತ್ತೆ. ಆ ರೀತಿ ತೋರಿಸಿದ್ರೆ 180 ಡೇಸ್ ವೇಟ್ ಮಾಡಬೇಕು. ಆಮೇಲೆ ಬಂದು ಸ್ಟೇಟಸ್‌ನ ಚೆಕ್ ಮಾಡಬಹುದು. ಇನ್ ಕೆಲವೊಬ್ಬರಿಗೆ ಡಿಡಿಪಿಐ ಅಥವಾ ಡಿಡಿಪಿಯು ಡೊಮೆಸ್ಟಿಕಲ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಈ ರೀತಿ ತೋರಿಸಿದ್ರೆ ಪಿಯುಸಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಡಿಡಿಪಿಯು ಆಫೀಸ್‌ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಬೇಕು. ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರೋ ಡಿಡಿಪಿಯು ಆಫೀಸ್‌ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಡಿಡಿಪಿಯು ಆಫೀಸ್ ಎಲ್ಲಿದೆ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ 1 ತಿಂಗಳು ಅಮೌಂಟ್ ಬಂದ್ಮೇಲೆ ಪ್ರತಿ ತಿಂಗಳೂನು ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ಪ್ರತಿ ತಿಂಗಳು 25ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಆ ಮಂತಿನ ಹಣ ಬರಲ್ಲ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.